ಹಲೋ, ನಮಸ್ಕಾರ ಎಲ್ರಿಗೂ. ನಮ್ಮ ಸುಟ್ಕೆ ಸ್ಟೋರೀಸ್‌ಗೆ ಮತ್ತೊಮ್ಮೆ ಸ್ವಾಗತ. ಸೊ, ನಾವು ಲಾಸ್ಟ್ ವಿಡಿಯೋಲಿ ನಿಮಗೆ ಟೂತ್ ರಿಲಿಕ್ ಟೆಂಪಲ್ ಕ್ಯಾಂಡಿದು ತೋರಿಸಿದ್ವಿ. ಸೊ, ಅದಾದಮೇಲೆ ನಾವು ಕ್ಯಾಂಡಿಯಲ್ಲಿ ನೈಟ್ ಸ್ಟೇ ಮಾಡಿದ್ವಿ. ಯಾಕಂದರೆ ನಾವು ಟೂತ್ ರಿಲಿಕ್ ಟೆಂಪಲ್ ಮುಗಿಸ್ಕೊಂಬರೋಷ್ಟರಲ್ಲಿ ನೈಟ್ 8 ಆಗಿತ್ತು. ಸೊ, ನಾವಿದ್ದಿದ್ದು ಇದ್ದೇ ಒಂದು ರೆಸಾರ್ಟಲ್ಲಿ. ಸೊ, ನಾವಿದ್ದಿದ್ದು ಅಷ್ಟು ಸ್ಟೇಸಲ್ಲಿ ಇದು ಬೆಸ್ಟ್ ಒನ್ ಅಂತ ಹೇಳ್ಬೋದು ನಮಗೆ. ಆ್ಯಂಡ್ ಬೆಸ್ಟ್ ಒನ್ ಅಷ್ಟೇ ಅಲ್ಲ, ಲೈಕ್ ಕಂಫರ್ಟ್‌ಗಿಂತ ಜಾಸ್ತಿ ಲಕ್ಸುರಿಯಾಗಿತ್ತು ಅಂತ ಹೇಳ್ಬೋದು. ಸೊ, ನೀವು ನೋಡ್ತಿದ್ದೀರಲ್ಲ, ಸೊ ನಾವೀಗ ಇದ್ದಿದ್ದು ಇದು ವಿಲ್ಲಾ ಟೈಪ್ ರೂಮಲ್ಲಿ. ಸೊ, ನಾವು ಎಂಟರ್ ಆಗಿದ ತಕ್ಷಣ ಒಂದು ಲಿವಿಂಗ್ ಏರಿಯಾ ಅಥವಾ ಒಂದು ಚಿಲ್ ಔಟ್ ಏರಿಯಾ ಥರ ಒಂದು ಕೊಟ್ಟಿರ್ತಾರೆ. ಅದಾದಮೇಲೆ ಆ ಕಡೆ ನೋಡಿದ್ರೆ ಒಂದು ಪ್ಲೇಯಿಂಗ್ ಏರಿಯಾ, ಇಂಡೋರ್ ಗೇಮ್ಸ್ ಎಲ್ಲ ಇಟ್ಟು ಒಂದು ಪ್ಲೇ ಏರಿಯಾ ಥರ ಮಾಡಿರ್ತಾರೆ. ಸೊ, ಅದಾದಮೇಲೆ ನಮ್ಮದು ಹೋಟೆಲ್ ರೂಮ್ಸ್ ಟೈಪ್ ರೂಮ್ ಇರುತ್ತೆ. ಬಟ್ ಆ ರೂಮ್ ಸಹ ಇಲ್ಲಿ ನಾರ್ಮಲ್ ರೂಮ್ ಥರ ಇಲ್ಲ. ನಮ್ದು ಇದ್ದಿದ್ದು ಬಂದು ಡ್ಯೂಪ್ಲೆಕ್ಸ್ ಟೈಪಲ್ಲಿ. ಸೊ, ಕೆಳಗೊಂದು ಬೆಡ್ಡು, ಮೇಲೊಂದು ಬೆಡ್ ಇದ್ದಿದ್ದು. ಸೊ, ನೀವೀಗ ನೋಡ್ತಿದ್ದೀರಲ್ಲ, ಇದು ಕೆಳಗಿರುವಂಥ ಬೆಡ್ಡು. ಸೊ, ಈವನ್ ವಾಶ್‌ರೂಮ್ಸು ಅಷ್ಟೇ ತುಂಬ ಕ್ಲೀನಾಗಿ ಇಟ್ಟಿದ್ರು. ಆ್ಯಂಡ್ ಎಕ್ವಿಪ್ಡ್ ರೂಮ್ ಇತ್ತು. ಲೈಕ್ ಹ್ಯಾಂಡ್ ಶವರ್ಸ್ ಇರ್ಬೋದು, ಡ್ರೈಯರ್ ಇರ್ಬೋದು, ಎಲ್ಲನೂ ಅವೈಲಬಿಲಿಟಿ ಇತ್ತು. ಆ್ಯಂಡ್ ಎಲ್ಲ ವರ್ಕಿಂಗ್ ಕಂಡೀಷನಲ್ಲಿತ್ತು ಎಲ್ಲನೂ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಸೊ, ನೀವು ನೋಡ್ತಿದ್ದೀರಲ್ಲ, ಇಷ್ಟು ಕ್ಲೀನಾಗಿತ್ತು. ಒಂದು ಸ್ನಾನದ ಏರಿಯಾನೇ ಸಪ್ರೇಟಾಗಿಟ್ಟು ಅದು ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ರು. ಸೊ, ಈಗ ಇಲ್ಲಿ ನೀವು ಸ್ಟೆಪ್ಸ್ ನೋಡ್ತಿದ್ದೀರಲ್ಲ, ಸೊ ನಾನು ಹೇಳಿದ್ನಲ್ಲ ಆಗಲೇ ಡ್ಯೂಪ್ಲೆಕ್ಸ್ ಟೈಪ್ ಅಂತ. ಸೊ, ಸ್ಟೆಪ್ಸ್ ಹತ್ತೋದ್ರೆ ನಿಮಗೆ ಇನ್ನೊಂದು ಬೆಡ್‌ರೂಮ್ ಸಿಗುತ್ತೆ. ಇಲ್ಲಿ ಬರೀ ರೂಮ್ಸ್ ಒಂದೇ ಅಲ್ಲ, ಇಲ್ಲಿ ಎಷ್ಟೊಂದು ವೆರೈಟೀಸ್ ಇದೆ. ಲೈಕ್ ವಿಲ್ಲಾಸ್ ಟೈಪು, ಏರ್‌ಬಿಎನ್‌ಬಿ ಟೈಪು, ಹಟ್ಸ್ ಟೈಪು, ಆ್ಯಂಡ್ ಲೈವ್ ಕಿಚನ್ ಇದೆ. ವೆಜ್ ಮತ್ತು ನಾನ್ ವೆಜ್ ಫುಡ್‌ಗೆ ಸಪ್ರೇಟಾಗಿ. ಸ್ಪಾ ಸಹ ಇದೆ. ಸ್ವಿಮ್ಮಿಂಗ್ ಪೂಲ್ ಇದೆ, ಜಿಮ್ ಆಕ್ಸೆಸ್ ಇದೆ, ಕ್ಯಾರಿಯೋಕೆ ಇದೆ, ಆ್ಯಂಡ್ ಸ್ವಲ್ಪ ಗೇಮ್ಸ್ ಸಹ ಇಟ್ಟಿದ್ದಾರೆ. ಸೊ, ಇಲ್ಲಿ ನಾವಿರೋದು ವಿಲ್ಲಾಗಿದೆ. ಇದೊಂದು ಗೇಮ್ ಏರಿಯಾ ಬಂದು ನಮಗೆ ಸಪ್ರೇಟು. ಬಟ್ ಕಾಮನ್ ಗೇಮ್ಸ್ ಆಡೋಕ್ಕೂ ಒಂದು ಪ್ಲೇ ಏರಿಯಾ ಥರ ಇಟ್ಟಿದ್ದಾರೆ. ಮಕ್ಳಿಗೆ ಪಾರ್ಕೂ ಇದೆ. ಸೊ, ನಮಗೆ ಎಲ್ಲ ಟೈಪಲ್ಲೂ ಲೈಕ್ ಫುಡ್ ವೈಸ್ ಇರ್ಬೋದು, ಸ್ಟೇ ವೈಸ್ ಇರ್ಬೋದು, ಆ್ಯಂಬಿಯನ್ಸ್ ಇರ್ಬೋದು, ಎಲ್ಲ ಟೈಪಲ್ಲೂ ತುಂಬ ಇಷ್ಟವಾದಂಥ ಒಂದು ರೆಸಾರ್ಟ್ ಸ್ಟೇ ಇದು. ಸೊ, ನಾವಿವತ್ತು ಕ್ಯಾಂಡಿಗೆ ಬಂದಿದ್ದೀವಿ. ಸೊ, ಮಾರ್ನಿಂಗ್ ನಾವು ಮತ್ತೆ ಚೆಕ್ಔಟ್ ಮಾಡಿಕೊಂಡು ಕ್ಯಾಂಡಿಯಿಂದ ನುವಾರೈಲಿಯ ಕಡೆಗೆ ಹೋಗಬೇಕು. ಸೊ, ಆನ್ ದಿ ವೇ ನಾವು ರಾಯಲ್ ಬೊಟಾನಿಕಲ್ ಗಾರ್ಡನ್‌ಗೆ ಹೋಗಿದ್ವಿ. ಸೊ, ರಾಯಲ್ ಬೊಟಾನಿಕಲ್ ಗಾರ್ಡನ್ ಬಂದು ಒಂದು ಹಳೇ 19th ಸೆಂಚುರಿ ಟ್ರೀಸು ಮತ್ತು ಪಾಮ್ ಟ್ರೀಸು ಇದಕ್ಕೆಲ್ಲ ಫೇಮಸ್ಸು. ಇದು ಬೊಟಾನಿಕಲ್ ಗಾರ್ಡನ್ ಸ್ಟಾರ್ಟ್ ಮಾಡಿದ್ದು ಬಂದು 1821 ಸೊ, ಆ ಟೈಮಲ್ಲಿ ಇಲ್ಲಿ ಬರೀ ಸಿನಮನ್ಸು, ಈ ಥರ ಟೀ ಪ್ಲಾಂಟೇಶನ್ ಈ ಥರ ಗ್ರೋ ಮಾಡ್ತಿದ್ರಂತೆ. ಬಟ್ ಆಮೇಲೆ ಇದು ಕಂಪ್ಲೀಟಾಗಿ ಫ್ಲವರ್ಸು ಎಲ್ಲನೂ ಗ್ರೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ, ಇಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಆರ್ಕಿಡ್ಸ್ ಗಾರ್ಡನ್ ಅಂತಿದೆ. ಅದೇ ಸಪ್ರೇಟ್ ಫುಲ್ ಗಾರ್ಡನ್ ಫುಲ್ ಆರ್ಕಿಡ್ಸ್ ಇದೆ. ಆ್ಯಂಡ್ ಪಾಮ್ ಟ್ರೀಸ್‌ದು ಒಂದು ಗಾರ್ಡನ್ ಇದೆ. ಆ ಥರ ಒಂದೊಂದು ಸಪ್ರೇಟ್ ಫ್ಲೋರಾ ಫೌನಾದು ಒಂದೊಂದು ಸಪ್ರೇಟ್ ಗಾರ್ಡನ್ಸ್ ಇದೆ ಇಲ್ಲಿ. ಆ್ಯಂಡ್ ಗ್ರೀನ್ ಹೌಸ್ಡ್ ಪ್ಲಾಂಟ್ಸೇ ಸಪ್ರೇಟ್ ಗಾರ್ಡನ್ ಇದೆ. ಆ್ಯಂಡ್ ಆ ಥರ ಒಂದು ಸಸ್ಪೆನ್ಷನ್ ಬ್ರಿಡ್ಜ್ ಸಹ ಇದೆ. ಅದು ತುಂಬ ಚೆನ್ನಾಗಿದೆ. ಸೊ, ಇದು ಬಂದು ನಾನು ಆಗಲೇ ಹೇಳಿದೆ ಗ್ರೀನ್ ಹೌಸ್ ಗಾರ್ಡನ್ನು. ಸೊ, ಈ ಥರ ಎಷ್ಟೊಂದು ಆಪ್ಷನ್ಸ್ ಇದೆ ಇಲ್ಲಿ. ಆ್ಯಂಡ್ ಪಾಮ್ ಟ್ರೀಸ್‌ದು ಮತ್ತು ಆರ್ಕಿಡ್ಸ್ ಗಾರ್ಡನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಏನು ಇಷ್ಟು ಚೆನ್ನಾಗಿರೋದಕ್ಕೆ ಕಾರಣ ಅಂದರೆ ಇಲ್ಲಿ ವರ್ಷದಲ್ಲಿ 200 ಡೇಸು ರೈನ್‌ಫಾಲ್ ಇರುತ್ತಂತೆ. ಸೊ, ಅದಕ್ಕೆ ಇದಿಷ್ಟು ಗ್ರೀನರಿಯಿಂದ ತುಂಬಿಕೊಂಡಿದೆ ಅಂತ. 4000 ಸ್ಪೀಸೀಸ್ ಆಫ್ ಪ್ಲಾಂಟ್ಸ್ ಇದೆ. ಇದಕ್ಕೆ ಎಂಟ್ರಿ ಫೀಸ್ ಬಂದು LKR 3000 ಆ್ಯಂಡ್ ಟೈಮಿಂಗ್ಸ್ ಬಂದು 8 AM to 5 PM. ಸೊ, ಇದು ಇಷ್ಟು ಗ್ರೀನಾಗಿರೋದಕ್ಕೆ ಇನ್ನೊಂದು ಕಾರಣ ಏನು ಅಂದರೆ ಇಲ್ಲಿ ಪಕ್ಕದಲ್ಲೇ ಮಹಾವೇಲಿ ರಿವರ್ ಅಂತ ಲಾಂಗೆಸ್ಟ್ ರಿವರ್ ಆಫ್ ಶ್ರೀಲಂಕಾ ಏನಿದೆ ಅದು ಇಲ್ಲೇ ಪಾಸ್ ಆಗೋದು. ಸೊ, ಅದರ ವಾಟರ್ ಸಹ ಇದಕ್ಕೆ ಬೆನಿಫಿಟ್ ಮಾಡುತ್ತೆ. ಸೊ, ಹಾಗಾಗಿ ಇಲ್ಲಿ ಗ್ರೀನರಿ ಹಾಳೇ ಆಗೋದಿಲ್ಲ ಅಂತ. ಎನಿ ಟೈಮ್ ಗ್ರೀನರಿ ಇರುತ್ತಂತೆ ಈ ರಾಯಲ್ ಬೊಟಾನಿಕಲ್ ಗಾರ್ಡನಲ್ಲಿ.
ಸೊ ನಾವು ಬೊಟಾನಿಕಲ್ ಗಾರ್ಡನ್ ನೋಡಿಕೊಂಡು ಆಮೇಲೆ ಹೋಗಿದ್ದು ಮತಾಲೆ ಸ್ಪೈಸ್ ಗಾರ್ಡನ್ ಅಂತ. ಸೊ ಇಲ್ಲಿ ಸ್ಪೈಸ್ ಗಾರ್ಡನ್ ಬಂದು ನಾವು ಆ್ಯಕ್ಚುಲಿ ನಿನ್ನೆ ವಿಸಿಟ್ ಮಾಡಬೇಕಿತ್ತು, ಟೈಮ್ ಇಲ್ದಿರೋ ಕಾರಣ ಇವತ್ತು ವಿಸಿಟ್ ಮಾಡಿದ್ವಿ. ಸೊ ಸ್ಪೈಸ್ ಗಾರ್ಡನಲ್ಲಿ ಏನು ಅಂದರೆ, ಸ್ಪೈಸ್ ಗಾರ್ಡನಲ್ಲಿ ಎಲ್ಲ ಸ್ಪೈಸ್ ಟ್ರೀಸು ಅಲಾಂಗ್ ವಿತ್ ಬೆನಿಫಿಟ್ಸ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಆ್ಯಂಡ್ ನಿಮ್ಗೆಲ್ಲನೂ ಪರ್ಚೇಸ್ ಆಪ್ಷನು ಇರುತ್ತೆ. ಆ್ಯಂಡ್ ಇವ್ರದ್ದೊಂದು ಮಸಾಲಾ ಟೀ ಇದೆ ಈ ಸ್ಪೈಸಸಲ್ಲಿ ಮಾಡೋದು, ಅದು ಸಹ ನೀವು ಟೇಸ್ಟ್ ಮಾಡ್ಬೋದು. ಹಾಗೆ ಆಯಿಲಿಂದ ಮಸಾಜ್ ಸಹ ಮಾಡ್ತಾರೆ, ಅದನ್ನು ಟ್ರೈ ಮಾಡ್ಬೋದು. ಸೊ ನಾವು ಕ್ಯಾಂಡಿಯಿಂದ ನುವ್ವಾರೈಲಿಯ ಸೈಡ್ ಹೋಗ್ತಿದ್ವಿ. ನೀವು ನೋಡ್ಬೋದು ಹಾಗೆ ರೋಡಲ್ಲಿ ಕ್ಲೈಮೇಟ್ ಹೇಗೆ ಚೇಂಜ್ ಆಗ್ತಾ ಬಂತು ಅಂತ. ಸೊ ಇಲ್ಲೇನು ಅಂದರೆ, ನಾವು ಫಸ್ಟು ನೆಗೊಂಬೋ ದೊಂಬುಲ ಅಲ್ಲಿ ಬಂದ್ವಲ್ಲ, ಅಲ್ಲೆಲ್ಲ ಬಂದು ಸಮ್ಮರ್ ಸೀಸನ್ನು. ಕ್ಯಾಂಡಿಯಲ್ಲಿ ಬ್ಯಾಂಗ್ಳೂರ್ ವೆದರ್ ಥರ ಚಿಲ್ಲಾಗಿ ರೈನ್ಫಾಲು ಆ ಥರ ರೈನಿ ಸೀಸನ್ನು. ಮತ್ತು ನುವ್ವಾರೈಲಿಯಲ್ಲಿ ಬಂದುಬಿಟ್ಟು ಚಿಕ್ಕಮಂಗ್ಳೂರು ಟೈಪು ವಿಂಟರು ಫಾಗಿ ಆ ಥರ. ಮತ್ತು ನೀವು ವಾಪಸ್ ಹೋಗ್ಬೇಕಾದ್ರೆ ಕೊಲಂಬೋ ಬೆಂಟೋಟ ಆ ಕಡೆ ಹೋದರೆ ಮತ್ತೆ ಸಮ್ಮರು, ಮತ್ತು ಮಿರಿಸಾ ಕಡೆ ಹೋದರೆ ರೈನಿ. ಆ ಥರ ನೀವು ಎಲ್ಲ ಸೀಸನ್ಸು ಒಂದೇ ಟೈಮಲ್ಲಿ ನೋಡ್ಬೋದು ಶ್ರೀಲಂಕಾಲ್ಲಿ, ಒಂದೊಂದು ಕಡೆ ಒಂದೊಂದು. ಸೊ ಅಷ್ಟು ಚೆನ್ನಾಗಿ ಕ್ಲೈಮೇಟು ಒಂದೊಂದು ಸೆವೆರಲ್ ಕಿಲೋಮೀಟರ್ಸ್‌ಗೆ ಲ್ಯಾಂಡ್ಸ್ಕೇಪ್ಸ್ ಇರಲಿ, ಕ್ಲೈಮೇಟ್ ಇರಲಿ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ನಾವು ಹಾಗೆ ನುವ್ವಾರೈಲಿಯಾಗೆ ಹೋಗ್ತಾ ಒಂದು ಹನುಮಾನ್ ಟೆಂಪಲ್‌ಗೆ ಹೋಗಿದ್ವಿ ರಾಂಬೋಡ ಅಲ್ಲಿ. ಸೊ ಈ ಹನುಮಾನ್ ಟೆಂಪಲ್ ಬಂದು ನಮ್ಮ ಬೆಂಗಳೂರಲ್ಲಿದೆ ಅಲ್ವಾ ಚಿನ್ಮಯ ಮಿಷನ್ನು, ಸೊ ಅವರೇ ಕಟ್ಸಿರೋವಂಥ ಟೆಂಪಲು. ಅದಾದಮೇಲೆ ನಾವು ಹೋಗಿದ್ದು ಸೀತಾ ಅಮ್ಮನ ಟೆಂಪಲ್‌ಗೆ. ಅಶೋಕ ವಾಟಿಕ ಅಂತ ಸಹ ಕರೀತಾರೆ, ಸೀತಾ ಇಲಿಯ ಅಂತ ಸಹ ಕರೀತಾರೆ ಇದನ್ನ. ಸೊ ನಾವು ಅಶೋಕವನ ಅಂತ ರಾಮಾಯಣದಲ್ಲಿ ಏನು ನೋಡ್ತೀವೋ ಅದೇ ಇದು. ಸೊ ಸೀತೆನ ಕರ್ಕೊಂಬಂದಿಟ್ಟಂಥ ವನ ಅಶೋಕವನ. ಸೊ ಅದನ್ನು ನಾವಿವತ್ತು ಇಲ್ಲಿ ಟೆಂಪಲ್ ರೀತಿ ಮಾಡಿದ್ದಾರೆ. ಇಲ್ಲಿನ ತಮಿಳ್ ಪ್ಲಾಂಟೇಶನ್ ವರ್ಕರ್ಸ್ ಏನಿದ್ದಾರೆ ಇಂಡಿಯಾಯಿಂದ ಬಂದವರು, ಅವರು ಇದನ್ನ ಸಿಗ್ನಿಫಿಕೆನ್ಸ್ ಎಲ್ಲ ಅರ್ಥ ಮಾಡಿಕೊಂಡು ಅವ್ರು ಕಟ್ಸಿರುವಂಥ ಟೆಂಪಲ್ ಇದು. ಸೊ ಇದು ನೀವು ನೋಡ್ತಿದ್ದೀರಲ್ಲ, ಇದು ಆಂಜನೇಯನ ಪಾದ. ಫಸ್ಟ್ ಟೈಮ್ ಸೀತೆಗೆ ರಿಂಗ್ ಕೊಡಕ್ಕೆ ಬರ್ತಾರಲ್ವಾ ರಾಮಂದು, ಆವಾಗ ಅವ್ರಿಟ್ಟಿರೋಂಥ ಪಾದ ಅದು. ಸೊ ಇಲ್ಲಿ ತಮಿಳ್ನವರು ಕಡಿಮೆ ಅಂತ ಹೇಳಿದ್ನಲ್ಲ ನೋಡಿ, ಆದ್ರೂ ಎಷ್ಟು ಟೆಂಪಲ್ ಎಷ್ಟು ಚೆನ್ನಾಗಿ ಕಟ್ಸಿದ್ದಾರೆ ಅಂತ. ತುಂಬ ಚೆನ್ನಾಗಿದೆ ಆ್ಯಂಡ್ ಸಿಗ್ನಿಫಿಕೆನ್ಸು ಅಷ್ಟೇ ಇದೆ ಈ ಟೆಂಪಲ್ಗೆ. ನಾವಿಲ್ಲಿ ಶ್ರೀಲಂಕಾಲ್ಲಿ ಎಂಟರ್ ಆದಾಗಿಂದ ತಮಿಳಿಯನ್ಸ್ ಯಾರೇ ನೋಡಿದ್ರು ತುಂಬ ಚೆನ್ನಾಗಿ ಮಾತಾಡಿಸ್ತಿದ್ರು. ಓ ಇಂಡಿಯಾ ಅಲ್ವಾ, ಇಂಡಿಯಾ ಅಲ್ವಾ ನಿಮ್ಮದು ಅಂತ. ಆ್ಯಂಡ್ ಅವರೇ ಇದನ್ನು ಸಜೆಸ್ಟ್ ಮಾಡಿದ್ರು, ಅಶೋಕ್ ವಾಟಿಕ ಮಾತ್ರ ಮಿಸ್ ಮಾಡಬೇಡಿ, ಅದು ತುಂಬ ಸಿಗ್ನಿಫಿಕೆನ್ಸ್ ಇದೆ ಟೆಂಪಲ್ಗೆ ಅಂತ. ಮಂಡಿಯಿಂದ ನುವ್ವಾರೈಲಿಯ ಕಡೆಗೆ ಹೋಗ್ತಾ ಇನ್ನೂ ಸುಮಾರು ಪ್ಲೇಸಸ್ ನೋಡಿದ್ದೀವಿ, ಅದು ನಿಮ್ಗೆ ನೆಕ್ಸ್ಟ್ ವೀಡಿಯೋ ಅಲ್ಲಿ ತೋರಿಸ್ತೀವಿ. ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್.